ನನ್ನನ್ನು SM ಕೃಷ್ಣರವರು, ವೀರಪ್ಪ ಮೊಯ್ಲಿ ಅವರು ನನ್ನ ಗುರುತಿಸಿ ನನ್ನ ಕರ್ಕೊಂಬಂದು ರಾಜಕಾರಣಕ್ಕೆ ಕ್ಷೇತ್ರದಿಂದ ಅವರಲ್ಲಿ ನಾನು ಎಂದೂ ಮರೆಯಲಾರೆ. SM ಕೃಷ್ಣರವರ ಪ್ರೀತಿ, ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ, ನನ್ನನ್ನು ಕರೆದು ನಾನು ಯಾವಾಗಾರ ಅಲ್ಲಿ ಭಾಳ ದಿವಸ ಹೋಗಲಿಲ್ಲ ಅಂದ್ರೆ ಅವರು ನಿವೃತ್ತಿ ಆದಾಗೂ ಸಹಿತ ನನ್ನ ಕರೆದು ಮಾತಾಡಿಸ್ತಿದ್ರು. ನನ್ನ ಹೆಗಡೆ ಅವ್ರನ್ನ ಕರೆಸಿ ರುದ್ರಪ್ಪನ ಕರ್ಕೊಂಬಾರಪ್ಪ ಮಾತಾಡ್ತೀನಿ ಅಂತ. ಯಾವ ಥರ ಇತ್ತು ಸರ್ ನಿಮ್ಮ ಆತ್ಮೀಯ ಮಾತುಕತೆ? ನನ್ನ ಒಬ್ಬ ಮಾನಸಿಕವಾಗಿ ದತ್ತು ಮಗನಂತೆ ನನ್ನನ್ನು ನೋಡ್ಕೊತಿದ್ರು. ಅದನ್ನು ಹಾವೇರಿ ಬ್ಯಾಡಗಿ ಒಂದು ಸಭೆಯಲ್ಲಿ ಕೂಡ ಹೇಳಿದರು. ನನ್ನನ್ನು ಮಾನಸಿಕ ನನ್ನ ದತ್ತು ಮಗ ಇದ್ದಂಗೆ ಅವನಿಗೆ ಊಟ ನೀಡುವಾಗ ನಮ್ಮವರು ಇದ್ದರೆ ಕೊನೆ ಪಂಕ್ತಿ ಒಳಗಿದ್ದಾಗ 1-2 ಚಮಚ ತುಪ್ಪ ಜಾಸ್ತಿ ಹಾಕ್ತಾರ. ಇದನ್ನು ಅವರೇ ಹೇಳಿದ್ದು, ನಾನು ಹೇಳಿದ್ದಲ್ಲ. ಭಾಷಣದೊಳಗೆ ಸ್ವತಃ SM ಕೃಷ್ಣ ಅವರು ಹೇಳಿದ್ದು. ಅದಕ್ಕೆ ರುದ್ರಪ್ಪನ ಪ್ರೀತಿ ವಿಶ್ವಾಸಕ್ಕೆ ನಾನು ಅವನಿಗೆ ಒಂದಿಷ್ಟು ತುಪ್ಪ ಜಾಸ್ತಿ ನೀಡಿ ಅವನು ಜಾಸ್ತಿ ಗೌರವದಿಂದ ಪ್ರೀತಿಯಿಂದ ನಾನು ಕಾಣ್ತೀನಿ ಎಂದು, ಅದೇ ರೀತಿಯಾಗಿ ನಾನು ಕೇಳಿದ್ದೆಲ್ಲ ಕೆಲಸವನ್ನು ಮಾಡಿಕೊಟ್ಟಂಥ ಮುಖ್ಯಮಂತ್ರಿ ಅಂತ ಹೇಳಿದ್ರೆ SM ಕೃಷ್ಣರವರು. ವೀರಪ್ಪ ಮೊಯ್ಲಿಯವರು ಇವತ್ತು ಕೂಡ ನನ್ನ ಮೇಲೆ ಅಷ್ಟೇ ಪ್ರೀತಿ ಅಷ್ಟೇ ಗೌರವದಿಂದ ನಮ್ಮನ್ನು ಕಾಯ್ತಾರೆ. ಮತ್ತು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನನ್ನ ಕಾಯ್ತಾರೆ. ಸಿದ್ದರಾಮಯ್ಯ DK ಶಿವಕುಮಾರ್ ಅವ್ರ ಒಡನಾಟ ಹೇಗಿತ್ತು ಸರ್ ಅವ್ರ ಜೊತೆ ಅಂತ? ಸರ್ ನನಗೆ ಕೂಡ ಇಬ್ಬರು ಭಾಳ ಚೆನ್ನಾಗಿದ್ದಾರೆ ಸರ್. ಸಿದ್ದರಾಮಯ್ಯನವರು ಪಕ್ಷಕ್ಕೆ ಬಂದರು, ಅದಕ್ಕಿಂತ ಪೂರ್ವದಲ್ಲಿ ಅವರು ಜನತಾ ಪರಿವಾರದಲ್ಲಿದ್ದರು. ಅವರು ಇದನ್ನು ಕಟ್ಟಿದರು, ಏನು ಒಂದು ಅದರಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ. ಅಂದಿನಿಂದ ಅವ್ರ ಜೊತೆಗಿದ್ದೀವಿ. DK ಶಿವಕುಮಾರ್ ಅವರು ಕಾಂಗ್ರೆಸ್ನ ಭಾಳಷ್ಟು ಶ್ರಮಪಟ್ಟು ಬೆಳೆಸಿದವರು, ಪಕ್ಷದ ಅಧ್ಯಕ್ಷರಾಗಿ ಇಷ್ಟು ವರ್ಷಗಳ ಕಾಲ ಇದ್ದು ಈಗೂ ಕೂಡ ಇದ್ದಾರೆ. ಹಾಗಾಗಿ ಅವರು ಕೂಡ ನಮ್ಮ ಮೇಲೆ ಬಹಳ ರಾಜಕೀಯದ ಮಾತು ಬಹಳ ಕೇಳಿ ಬರುತ್ತೆ ಸರ್. ತಮ್ಮ ಬಣ ಯಾವ್ದು ಅಂತ ಸರ್? ಬಣ ರಾಜಕೀಯದ ಮಾತುಗಳು ಬಹಳ ಕೇಳ್ತಾವೆ DK ಶಿವಕುಮಾರ್ ಸರ್. ನಾವು ಈಗ ಯಾವ ಬಣದಲ್ಲಿ ಇಲ್ಲ. ನಾನು ಡೆಪ್ಟಿ ಸ್ಪೀಕರ್ ಆಗಿ ಬಣ ರಹಿತವಾಗಿ ಇದ್ದೇನೆ. ಮತ್ತೆ ಅಲ್ಲಿ ಬಣನು ನಾನೀಗ ಕಾಂಗ್ರೆಸ್ ಇಂದ ಆರಿಸಿ ಬಂದು BJP ಅವರ ಕಡೆ ಕುಂದಿರ್ತೇನೆ. ನಾನು ಫಸ್ಟ್ ಚೇರ್ನಲ್ಲಿ ನಾನು ಕುಂದಿರ್ತೇನೆ, ಅಶೋಕ್ ಅವರು ಸೆಕೆಂಡ್ ಚೇರ್ನಲ್ಲಿ ಕುಂದಿರ್ತಾರೆ, ಉಳಿದಂಥ ನಾಯಕರು ಎರಡನೇದು. ಹಾಗಾಗಿ ಆ ಚೇರ್ನಲ್ಲಿ ಕುಂತಾಗ ಪಕ್ಷಾತೀತವಾಗಿರ್ಬೇಕು ಅನ್ನೋ ಕಾರಣದಿಂದ ಮಾಡಿದ್ದಾರೆ. ಅದಕ್ಕಾಗಿ ನಾವು ಆ ಒಂದು ಸಂದರ್ಭದಲ್ಲಿ ಈ ಸದ್ಯಕ್ಕಂತೂ ನಾವು ಡೆಪ್ಟಿ ಸ್ಪೀಕರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಡೆಪ್ಯೂಟಿ ಸ್ಪೀಕರ್ ಎನ್ನುವಂತಹ ಸ್ಥಾನ ತುಂಬಾ ತಾಳ್ಮೆಯಿಂದ ಇರಬೇಕಾಗುತ್ತೆ, ತಾಳ್ಮೆ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ನನ್ಗೆ ನೆನಪಿದೆ, ವಿರೋಧ ಪಕ್ಷದವರು ತಮ್ಮ ಮೇಲೆ ಒಂದು ಪೇಪರ್ ಅನ್ನ ನೀವು ಎತ್ತಾಕೊಂಡು ಹೋಗ್ರಿ ಎನ್ನುವಂತ ಮಾತನ್ನ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತೀವಿ. ಮತ್ತೊಂದು ಸಂದರ್ಭದಲ್ಲಿ ಶಿವಲಿಂಗೇಗೌಡರು ತುಂಬಾ ಏರು ಧ್ವನಿಯಲ್ಲಿ ಮಾತನಾಡಿರ್ತಾರೆ. ನಾನೆಲ್ಲೋ ಒಂದು ಮಾತಲ್ಲಿ ಕೇಳಿದೀನಿ, ತುಂಬಾ ಬೇಜಾರು ಆಗಿತ್ತು ನಿಮ್ಗೆ, ಆದ್ರೆ ಅವರ ವಿರುದ್ಧ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ಳಿಲ್ಲ. ಈ ಸಂದರ್ಭದಲ್ಲಿ ತಮ್ಮ ತಾಳ್ಮೆ ಯಾವ ರೀತಿ ಇತ್ತು? ಈ ಒಂದು ಸ್ಥಾನವನ್ನ ಯಾವ ರೀತಿ ಅಲಂಕರಿಸಿದ್ರಿ? ಸರ್, ನಾನು ಆ ಸಂದರ್ಭದಲ್ಲಿ ಅಲ್ಲಿ ಏನೂ ಇರಲಿಲ್ಲ. ಅವತ್ತು ಪೇಪರ್ ಏಷ್ಯಾ ಅಂಥದ್ದಿರಲಿಲ್ಲ, ಯಾವುದೂ ಏನೂ ಇರಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರು ನೀವು ಊಟಕ್ಕೆ ಹೋಗ್ರಿ ಅಂತ ಹೇಳಿದರು. ಅವ್ರು ಬಂದು ಬಾವಿಗೆ ಬಿದ್ದರು. ಬಾವಿಗೆ ಬಿದ್ದಾಗ ನನಗೆ ಊಟ ಮಾಡೋರು ಊಟ ಮಾಡಿ ಬರ್ರಿ, ಅವ್ರೇನು ಸರ್ ನೀವು ಐತಿ ಅದನ್ನು ಹೇಳ್ರಿ ಅಂತೇಳಿ ನನಗೆ ಆ ಸ್ಥಾನದಲ್ಲಿ ಕುಂದಿರಿಸಿ ಹೋದರು. ಹೋದ ತಕ್ಷಣ ಇವರು ಇದ್ದಕ್ಕಿದ್ದಂಗೆ ಪೇಪರ್ಗಳನ್ನು ಹರಿದು ನನ್ನ ಮೇಲೆ ಹಾಕಿದ್ರು. ನಾನು ಭಾಳ ಪೇಷನ್ಸಿಂದ ಹೇಳಿದೆ, ಇಲ್ಲ ಇದನ್ನೆಲ್ಲ ನಿಮಗೆ ಓಟ್ ಹಾಕಿ ಕಳಿಸಿದಂಥ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ, ಆ ರೀತಿಯಾದಂಥ ವ್ಯವಸ್ಥೆ ಸರಿಯಲ್ಲ, ಅದರಿಂದ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾನೆ ಹಾಗೆ ಮಾಡಬೇಡ್ರಿ. ಅವ್ರ ಪೇಪರ್ ಹರಿದು ಬೀಸಾಕುವಾಗೂ ನಾನು ಸಮಾಧಾನದಿಂದನೇ ಇದ್ದೆ. ಕೇಳಲೇ ಇಲ್ಲ. ಮೇಲ್ಗಡೆ ಬಂದು ಮತ್ತೆ ಅದನ್ನ ಮೇಲೆ ಎಸ್ಬಾರ್ದು. ಯಾವುದೇ ಮನುಷ್ಯನಿಗೆ ಹಾವು ಸುಮ್ಮನೆ ಇರ್ತದೆ, ಮೊದಲು ಅದು ಸುಮ್ಮನೆ ಇದ್ದು ಅದ್ರ ತಲೆ ಮೇಲೆ ಕಾಲಿಟ್ಟಾಗ ಅದು ಬುಸ್ ಅಂದೇ ಇದ್ರೆ ಅದು ಹಾವಿನ ಗುಣ ಅಲ್ಲ. ಅದರಿಂದ ನಾನು ಅವತ್ತು ಬುಸ್ ಅಂದೆ, ಹೊರಗೆ ಹಾಕ್ರಿ ಅಂದೆ, ಎತ್ಕೊಂಡು ಹೋಗ್ರಿ ಅಂದೆ. ಆಮೇಲೆ ಹೊರಗೂ ಹಾಕಿದ್ವಿ. ಆ್ಯಂಡ್ ಇದರೆಲ್ಲ TV ಒಳಗೆ ಎಲ್ಲ ಅದು ನೋಡಿ ರೆಕಾರ್ಡ್ ನೋಡಿ ಯಾರ್ಯಾರು ಇದ್ರು 18 ಮಂದಿನ ಆ ಸೆಷನ್ ಮುಗಿಯೋವರೆಗೂ ನಾವು ಹೊರಗೆ ಹಾಕಿದ್ವಿ. ಅದೇ ಟೈಮ್ನಲ್ಲಿ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿದ್ದುಬಿಟ್ರು. ಬಿದ್ದಾಗ ಮತ್ತೆ ನಾವು ರಾಜಕಾರಣದಲ್ಲಿ ವೈರತ್ವ ಇಲ್ಲ. ಆದ್ದರಿಂದ ನಾನು ಮುಖ್ಯಮಂತ್ರಿಗಳು ಮತ್ತು ಸಭಾಧ್ಯಕ್ಷರು ಹೋಗಿ
ಬಸನಗೌಡರನ್ನ ಮಾತಾಡಿಸಿ ಶಾಂತಿ ಹೇಳಿ ಮತ್ತೆ ಬಂದ್ವಿ. ಇದು ರಾಜಕಾರಣದಲ್ಲಿ ಸಹಜವಾಗಿರ್ತಕ್ಕಂಥದ್ದು. ಮತ್ತು ತಾಳ್ಮೆಯಿಂದ ಆ ಸ್ಥಾನದಲ್ಲಿ ಕುಂತಾಗ ಇರಬೇಕಾಗ್ತದೆ. ಒಂದೊಂದು ಸಲ ಬುಸ್ಬಿಡ್ಬೇಕು ಆಗ್ತದೆ, ಇಲ್ಲದೆ ಇದ್ರೆ ಹೆದರೋದಿಲ್ಲ, ಅದು ಕೂಡ ಮಾಡಬೇಕಾಗ್ತದೆ. ಓಕೆ, ಪ್ರಸ್ತುತ ರಾಜಕಾರಣದ ವ್ಯವಸ್ಥೆಯಲ್ಲಿ ತಾವು ಅನ್ಯೋನ್ಯತೆಯಿಂದ ಇದ್ದಂಥವರು, ಯಾವುದೇ ರಾಜಕೀಯ ಪಕ್ಷದವರ ಜೊತೆ ಆಗಲಿ ಅಷ್ಟೇ ರಾಜಕಾರಣವನ್ನು ಮಾಡ್ಕೋತಾ ಬಂದರೂ ಕೂಡ ಅನ್ಯೋನ್ಯತೆಯಿಂದ ಇದ್ರಿ. ಇದು ಹೇಗೆ ಸಾಧ್ಯ ಸರ್? ಸತತ ಗೆಲುವಾಗಲಿ, ಇಲ್ಲಿಯವರೆಗೆ ರಾಜಕೀಯ ವ್ಯವಸ್ಥೆಯಲ್ಲಾಗಲಿ, ಈ ದ್ವೇಷ ರಾಜಕೀಯ ವ್ಯವಸ್ಥೆ ಆಗಲಿ, ಮಾತಿಗೆ ಏಟಿಗೆ ಎದುರೇಟು ಎನ್ನುವಂತಹ ರಾಜಕಾರಣದ ವ್ಯವಸ್ಥೆಯಲ್ಲಿ ತಾವೊಬ್ಬರು ಸೌಮ್ಯ ಸ್ವಭಾವದ ರಾಜಕಾರಣಿಯಾಗಿ ಇಲ್ಲಿಯ ಹಂತಕ್ಕೆ ಬಂದಿದ್ದೀರಿ. ಇದು ಹೇಗೆ ಸಾಧ್ಯ ಅಂತ ಸರ್? ಯಾವುದೇ ಮನುಷ್ಯನಿಗೆ ಯಾರು ಶಾಂತಿಯಿಂದ ಇರ್ತಾರೆ ಅವರಿಗೆ ತಾಳ್ಮೆ ಇದ್ದವರಿಗೆ ದೇವರು ಒಂದ್ಸಲ ತಾಳಿದವನು ಬಾಳೆಯಾನು ಅಂತ. ಈ ದೇಶದ ಹಿಂದಿನ ನಾವು ಇತಿಹಾಸವನ್ನು ನೋಡಿದಾಗ ಸಹಿತ ಬ್ರಿಟಿಷರ ವಿರುದ್ಧ ನಮ್ಮ ಮಹಾತ್ಮ ಗಾಂಧಿಯವರು ಸತ್ಯಾಗ್ರಹದ ಮೂಲಕ, ಉಪವಾಸ ಸತ್ಯಾಗ್ರಹದ ಮೂಲಕ ಅವರೆಲ್ಲರ ಮನಸ್ಸನ್ನು ಗೆದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು. ಅಂಥ ಮಹಾತ್ಮರ ಚರಿತ್ರೆಯನ್ನು, ಹಿಂದೆ ಇದ್ದಂಥವರ ಚರಿತ್ರೆಯನ್ನು ನೋಡಿದಾಗ ತಾಳಿಯಾನು ಬಾಳೆಯಾನು ಅಂತದ್ದು ಹೇಳೋದಕ್ಕೆ ನಾವೆಲ್ಲ ಬಾಳಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಅಭಿವೃದ್ಧಿಯ ಜೊತೆಗೆ ನಮ್ಮ ತಾಳ್ಮೆನೂ ಕೂಡ ಜನರಿಗೆ ಯಾವ ರೀತಿಯಿಂದ ನಾವು ನಡ್ಕೊತೇವೆ ಆ ರೀತಿ ಜನನೂ ನಮ್ಮನ್ನು ನೋಡ್ಕೊತಾರೆ. ಹಾಗಾಗಿ ತಾಳಬೇಕು ಸರ್. ರುದ್ರಪ್ಪ ಸರ್, ನಿಮಗೂ ಕೂಡ ಗೊತ್ತಿರುತ್ತೆ, ಉತ್ತರ ಕರ್ನಾಟಕದವರು, ಹಾವೇರಿ ಭಾಗದವರು ತುಂಬ ನೀರಿಗಾಗಿ ಆಗಲಿ ಉದ್ಯೋಗಕ್ಕಾಗಲಿ ತುಂಬ ಸಮಸ್ಯೆಯನ್ನು ಎದುರಿಸ್ತಾ ಬಂದಂಥವ್ರು. ಇವತ್ತಿಗೂ ಕೂಡ ಅನೇಕ ಜನ ಬೆಂಗಳೂರು, ಮಂಗಳೂರು ಎನ್ನುವಂತಹ ಪ್ರದೇಶಕ್ಕೆ ಗೂಳೆ ಹೋಗಿ ದುಡಿಯುವಂಥ ವ್ಯವಸ್ಥೆ. ರಾಜಕಾರಣಿಗಳು ತಮ್ಮದೇ ಆಗಿರ್ತಕ್ಕಂಥ ಸ್ವಾರ್ಥಕ್ಕಾಗಿ ಉತ್ತರ ಕರ್ನಾಟಕವನ್ನು ಬಲಿ ಕೊಡ್ತಾ ಇದ್ದಾರೆ. ಕೈಗಾರಿಕೆಗಳು ಬರ್ತಾ ಇಲ್ಲ, ಉದ್ಯೋಗಗಳು ಸಿಗ್ತಾ ಇಲ್ಲ, ದೂರದ ಊರಿಗೆ ಗೂಳೆ ಹೋಗಬೇಕು ಎನ್ನುವಂಥ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ತಾವೊಬ್ಬರು ರಾಜಕಾರಣಿಯಾಗಿ ಉನ್ನತ ಸ್ಥಾನದಲ್ಲಿದ್ದಂಥವರು ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಶಾಶ್ವತವಾಗಿ ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿಯ ಪಥದಲ್ಲಿ ಸಾಗಲು ತಮ್ಮ ಒಂದು ಸಲಹೆ ಯಾವ ರೀತಿ ಇರುತ್ತೆ? ತಾವೊಬ್ಬ ಜನಪ್ರತಿನಿಧಿಯಾಗಿ ಉನ್ನತ ಸ್ಥಾನದಲ್ಲಿದ್ದಂಥವರು ಈ ಸಮಸ್ಯೆ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್, ಈಗ ತಾವು ಹೇಳಿ ಸತ್ಯ. ಆದರೆ ನನ್ನ ತಂದೆಯವರು ಕಾಫಿ ಸೀಮೆ ದುಡಿಲಿಕ್ಕೆ ಹೋಗ್ತಿದ್ರು. ಕಾಫಿ ಗಿಡಗಳಲ್ಲೇ ಕೆಲಸ ಮಾಡಲಿಕ್ಕೆ ಚಿಕ್ಕಮಗಳೂರು ಆ ಕಡೆಗಳಿಗೆಲ್ಲ ದುಡಿಲಿಕ್ಕೆ ಹೋಗ್ತಿದ್ರು. ಅವತ್ತು ಬಡತನ ಭಾಳ ಇತ್ತು. ಇವತ್ತು ಬಂದಂಥ ಸರ್ಕಾರಗಳು, ನಾನು ಆ ಸರ್ಕಾರ ಈ ಸರ್ಕಾರ ಹೇಳಲ್ಲ, ಬಂದಂಥ ಸರ್ಕಾರಗಳು ಜನರ ಉತ್ತರ ಕರ್ನಾಟಕದ ಭಾಗಕ್ಕಿರ್ಬೋದು, ದಕ್ಷಿಣ ಕರ್ನಾಟಕ ಈ ಭಾಗದಲ್ಲಿರ್ಬೋದು, ಮೈಸೂರು ಮಹಾರಾಜರಿದ್ದಂಥ ಕಾಲದಲ್ಲಿ ಹಳೆ ಮೈಸೂರು, ಓಲ್ಡ್ ಮೈಸೂರು ಅಂತ ಏನಿತ್ತು ಅದು ಸಾಕಷ್ಟು ಸ್ವಲ್ಪ ಅಭಿವೃದ್ಧಿ ಆಗಿದೆ. ಉತ್ತರ ಕರ್ನಾಟಕ ಭಾಳ ಹಿಂದುಳಿದಂಥ ಪ್ರದೇಶವಾಗಿತ್ತು. ಜನ ಗುಳೆ ಹೋಗೋದು ಸಹಜವಾಗಿ ಹೋಗ್ತಾರೆ. ಇವತ್ತು ಕೂಡ ಬೆಳಗಾಂ ಕಡೆಯವರು ಕಬ್ಬು ಕಡಿಲಿಕ್ಕೆ ಬರ್ತಾರೆ, ಮತ್ತೊಂದಲ್ಲಿ ಬರ್ತಾರೆ. ಭಾಳ ಬಡತನನೂ ಕೂಡ ಇದೆ. ಆದರೆ ಅವತ್ತಿನ ಬಡತನಕ್ಕೂ ಇವತ್ತಿನ ಇದಕ್ಕೂ ಕಡಿಮೆ ಇದೆ, ಡಿಫ್ರೆನ್ಸ್ ಕಡಿಮೆ ಇದೆ. ಭಾಳಷ್ಟು ನೀರಾವರಿ ಯೋಜನೆಗಳು ಬಂದಿದ್ದಾವೆ, ಅನೇಕ ಅಭಿವೃದ್ಧಿ ಕೆಲಸಗಳು ಅಲ್ಲೆಲ್ಲಿ ಆಗಿದ್ದಾವೆ. ಹಾಗಾಗಿ ಜನ ಸ್ವಲ್ಪ ಬಡತನದಿಂದ ಕಡಿಮೆ ಇದ್ದಾರೆ. ಸರ್ಕಾರಗಳು ಇವತ್ತು ಅಕ್ಕಿ ಕೊಡ್ತಾ ಇದೆ, ಉಚಿತವಾಗಿ ಜನರಿಗೆ ಇವತ್ತು ಬೇರೆ ಬೇರೆ ಕಡೆ ಹೋಗಬಾರ್ದು ಅಂತ. ಆಮೇಲೆ ಅನೇಕ ಪೆನ್ಷನ್ಗಳು ಅದು ಇದು ಎಲ್ಲ ಕೊಡ್ತಾ ಇದ್ದಾರೆ. ಅದರಿಂದನೂ ಸ್ವಲ್ಪ ನಮ್ಮ ಆರ್ಥಿಕ ಸ್ಥಿತಿ, ಈ ಹೆಣ್ಮಕ್ಳಿಗೆ ಇವತ್ತು ಗೃಹಲಕ್ಷ್ಮಿ ಕೊಟ್ಟಿರೋದ್ರಿಂದ ಆರ್ಥಿಕವಾಗಿ ಸ್ವಲ್ಪ ಹಳ್ಳಿಗಳಲ್ಲಿ ಜನ ಉತ್ತಮವಾಗಿ ತಮ್ಮ ಮಕ್ಕಳಿಗೆ ಇವತ್ತು ಸ್ಕೂಲ್ಗಳಿಗೆ ಕಳಿಸ್ತಕ್ಕಂಥದ್ದು, ಆ ಫೀಸು ವಗೇರೆ ಏನು ಮೇಂಟೈನ್ ಮಾಡಬೇಕಾಗಿತ್ತು ಅದರಿಂದನೂ ಕೂಡ ಮೇಂಟೈನ್ ಆಗ್ತಾ ಇದೆ. ಒಂದು ಕಡೆ ಅಭಿವೃದ್ಧಿಗೆ ಕೊಟ್ಟಂಥ ಹಣ ಇದಕ್ಕೆ ಹಂಚ್ತಾ ಇರೋದ್ರಿಂದ ಸರ್ಕಾರ ದಿವಾಳಿ ಆಗ್ತದೆ. ಅದನ್ನು ರಾಜಕಾರಣಕ್ಕೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಪಕ್ಷದವರು ಕೂಡ ಇದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ದರಿಂದ ನನ್ನ ತಿಳುವಳಿಕೆ ಮಟ್ಟಿಗೆ ಅಭಿವೃದ್ಧಿ ಹೆಚ್ಚು ಆಗಬೇಕು. ಅಭಿವೃದ್ಧಿ ಕಡೆಗೆ ಸರ್ಕಾರಗಳು ಗಮನ ಹರಿಸ್ಬೇಕು. ಜನರ ಉದ್ಯೋಗ ಮತ್ತು ಕೈಗಾರಿಕೆಗಳು ಈಗ ಬೇರೆ ಬೇರೆ ಕಡೆಯಿಂದ ಬಂದಂಥವುಗಳನ್ನು ನಾವು ಉತ್ತೇಜನ ಕೊಡಬೇಕು, ಅವ್ರಿಗೆ ಭೂಮಿ ಕೊಡಬೇಕು, ಅವ್ರಿಗೆ ಏನೇನು ನಮ್ಮ ಸವಲತ್ತುಗಳಿದಾವೆ ಅವನ್ನೆಲ್ಲ ಕೊಟ್ಟರೆ ಇನ್ನೂ ಹೆಚ್ಚು ಉದ್ಯೋಗಗಳು ಬರ್ತಾವೆ. ಈಗ ನಿರುದ್ಯೋಗಿಗಳು ಜಾಸ್ತಿ ಆಗಿದ್ದಾರೆ. ಇವತ್ತು ಸರ್ಕಾರಗಳು ಸಹಿತ ಹೊರಗುತ್ತಿಗೆ ಆಧಾರದ ಮೇಲೆ ಕರೀತವೆ. ಎಲ್ಲ ಪೋಸ್ಟ್ಗಳು ಹೊರಗುತ್ತಿಗೆ ಆಧಾರದ ಮೇಲೆ ಕರೆದಾಗ ವಿದ್ಯಾವಂತರಾಗಿ IT BT ಮತ್ತೊಂದು ಅಡ್ಮಿನಿಸ್ಟ್ರೇಟಿವ್ ಅದಕ್ಕೆ ಒಂದು ಪದವಿಗಳನ್ನು ಪಡೆದವರು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಇದೆಲ್ಲವನ್ನು ಕಾರಣ ಹುಡುಕಬೇಕಾಗಿದೆ. ಇವತ್ತು ಸರ್ಕಾರಗಳು ಹೆಚ್ಚು ಹೆಚ್ಚು ಕೇಂದ್ರ ಸರ್ಕಾರ ಆಗಿರ್ಬೋದು,
ರಾಜ್ಯ ಸರ್ಕಾರ ಆಗಿರ್ಬೋದು, ಆ ಪಕ್ಷದ ಸರ್ಕಾರ ಈ ಪಕ್ಷದ ಸರ್ಕಾರ ಅಂತ ಪಕ್ಷವನ್ನು ಎಣಿಸದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೇದೇನು ಆಗಬೇಕು ಅದಕ್ಕಾಗಿ ಸರ್ಕಾರಗಳು ಪ್ರಯತ್ನವನ್ನು ಮಾಡಬೇಕು. ಚೀಪ್ ಪಾಪ್ಯುಲಾರಿಟಿ ಕಡೆ ಹೋಗೋದನ್ನು ಬಿಟ್ಟು ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಬೇಕು ಅಂತ ಹೇಳಿ ನಾನು ಎರಡೂ ಸರ್ಕಾರಕ್ಕೂ ಕೂಡ ಕೇಳ್ಕೊಳ್ತೇನೆ. ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ನೀಲನಕ್ಷೆಯನ್ನು ಯಾವ ರೀತಿ ಸಿದ್ಧಪಡಿಸಿಕೊಂಡಿದ್ದೀರಿ ಸರ್? ಮುಂದಿನ ಚುನಾವಣೆ ಎದುರಿಸುವಂಥ ನಿಟ್ಟಿನಲ್ಲಿ ಈ ಪಂಚ ಗ್ಯಾರಂಟಿಗಳು ತಮ್ಮನ್ನ ಕೈ ಹಿಡಿದು ಮುಂದಿನ ಅಭಿವೃದ್ಧಿಯ ನೀಲನಕ್ಷೆ ಯಾವ ರೀತಿ ಸಿದ್ಧವಾಗಿದೆ ರುದ್ರಪ್ಪ ಲಮಾಣಿ ಸರ್ದವರು ಅಂತ ಹೇಳಿ ಕ್ಷೇತ್ರಕ್ಕೆ? ಸರ್, ಈಗ ಅಭಿವೃದ್ಧಿ ಕೇವಲ ನೀರಾವರಿ ಆಯ್ತು ಮತ್ತೊಂದಾಯ್ತು ಇದು ಮಾತ್ರ ಅಭಿವೃದ್ಧಿ ಅಲ್ಲ. ಇವತ್ತು ನಾವು ಹಳ್ಳಿಯಿಂದ ಸಿಟಿಗೆ ಹೋಗ್ತಕ್ಕಂಥದ್ದು ಅದು ಕೂಡ ಕಡಿಮೆ ಆಗಬೇಕು. ಅದರಿಂದ ನಾವೊಂದು KPS ಮಾದರಿಯಲ್ಲಿ ಪಬ್ಲಿಕ್ ಸ್ಕೂಲುಗಳು, ಈಗ ನಿನ್ನೆ ಸುಮಾರು ಸ್ಕೂಲುಗಳನ್ನು ಎಲ್ಲ ಹಳ್ಳಿಗಳಿಗೂ ಕೊಟ್ಟಾರೆ. ನನ್ನ ಒಂದು ಕಲ್ಪನೆ ಅದು ಏನಂತ ಹೇಳಿದ್ರೆ, ಈಗೆಲ್ಲರೂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿಗೆ ಹೋಗ್ತಾರೆ. ಅದರಿಂದ ಸರ್ಕಾರಿ ಶಾಲೆಗಳು ಬಂದ್ ಆಗ್ತಾ ಇದ್ದಾವೆ. ಸರ್ಕಾರಿ ಶಾಲೆ ಉಳಿಬೇಕು, ಮತ್ತು ಮಕ್ಕಳಿಗೆ ಇಂಗ್ಲೀಷ್ನಲ್ಲಿನೂ ಶಿಕ್ಷಣ ಸಿಗಬೇಕು, ಕನ್ನಡದಲ್ಲಿನೂ ಸಿಗಬೇಕು. ಅದರಿಂದ ನಾವು ಮೊನ್ನೆ ಒಂದು ಗ್ರಾಮ ಪಂಚಾಯತಿಗೆ ಒಂದು KPS ಸ್ಕೂಲ್ ಮಾಡಬೇಕು. ಅಲ್ಲಿ ಎಲ್ಲ ಮಕ್ಕಳನ್ನ ಅಲ್ಲಿ ತರಬೇಕು ಮತ್ತು ವಾಹನವನ್ನು ಸರ್ಕಾರದ ವತಿಯಿಂದಲೇ ಅವರಿಗೆ ಆ ಊರಿಗೆ ಹಳ್ಳಿಗೆ ಹೋಗ್ಬೇಕು, ಹಳ್ಳಿ ಮಕ್ಕಳನ್ನ ಇಲ್ಲಿ ತರಬೇಕು, ಸಾಯಂಕಾಲ ಹೋಗಿ ಮತ್ತೆ ಬಿಟ್ಟು ಬಿಡಬೇಕು. ಆ ರೀತಿಯಲ್ಲಿ ಶಿಕ್ಷಣವನ್ನು ಸರ್ಕಾರಿ ಮಾಧ್ಯಮದ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಎರಡೂ ಕೊಡಬೇಕು ಅಂತೇಳಿ ನಿನ್ನೆ ನನ್ನ ಕ್ಷೇತ್ರಕ್ಕೆ ಈಗಾಗಲೇ ಮೊದಲು ಒಂದು ಕೊಟ್ಟಿದ್ದರು, ಈಗ ನಿನ್ನೆ 3 ಕೊಟ್ಟಿದ್ದಾರೆ. ಅಂಥ ಒಂದು KBS ಸ್ಕೂಲ್ ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲು, ಹಿಂದಿನ ಸರ್ಕಾರದ ಒಂದು ಕೊಡುಗೆ ಅದು. ಅದನ್ನೇ ಈ ಸರ್ಕಾರನೂ ಕೂಡ ಮೊನ್ನೆ ಸುಮಾರು 510-20 ಸ್ಕೂಲುಗಳನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಅಭಿವೃದ್ಧಿಯತ್ತ ಸಾಗಬೇಕು. ರುದ್ರಪ್ಪ ಲಮಾಣಿಯವರ ಮುಂದಿನ ಕನಸು, ರಾಜಕೀಯ ಕನಸು ಏನು ಸರ್? ಮುಖ್ಯಮಂತ್ರಿ ಆಗುವಂತ ಕನಸು ಏನಾದರೂ ಇದೆಯಾ ಸರ್? ಖಂಡಿತ ಇಲ್ಲ. ನೆಲವನ್ನೇ ನೋಡಿದವನಿಗೆ ನೆಲದ ಮೇಲೆ ಬಂದು, ವಿಧಾನಸೌಧವನ್ನೇ ನೋಡಿದವನು ವಿಧಾನಸೌಧದ ಮೇಲ್ಗಡೆ ಕುಂತು ಪೀಠದ ಮೇಲೆ ಕುಂತು ಆದೇಶವನ್ನು ಕೊಡ್ತಕ್ಕಂಥ ಅವಕಾಶ ಸಿಕ್ಕಿರೋದು ನನ್ನ ಹಿಂದಿನ ಜನ್ಮದ ಪುಣ್ಯ. ಆದ್ದರಿಂದ ನಾನು ಮತ್ತೆ ಯಾವ ಆಶೆಗಳಿಗೂ ಆಕಾಂಕ್ಷಕ್ಕೆ ಬೆಲೆಯಾಗದೆ ನನಗಿದ್ದಂಥದ್ದನ್ನು ಸರಿಯಾಗಿ ನೋಡಿಕೊಂಡು ಎಲ್ಲಿವರೆಗೂ ಸಾರ್ವಜನಿಕ ಜೀವನದಲ್ಲಿ ಜನ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಲ್ಲಿವರೆಗೂ ಈ ರಾಜಕಾರಣದೊಳಗೆ ಇರಬೇಕು. ನಿಷ್ಠೆ, ಪ್ರೀತಿ, ವಿಶ್ವಾಸದಿಂದ ನಂಬಿದವರಿಗೆ ದ್ರೋಹ ಮಾಡದ ರೀತಿಯಲ್ಲಿ ಕೆಲಸ ಮಾಡಬೇಕು. ನಮ್ಮನ್ನು ನಂಬಿದ್ರು, ಒಳ್ಳೆ ಕೆಲಸ ಮಾಡಿದರು ಅಂತ ಹೇಳಿಸ್ಕೋಬೇಕ ವಿನಃ ಚೀತು ಅಂತ ಅನ್ನಿಸ್ಕೊಳ್ತಕ್ಕಂಥ ರಾಜಕಾರಣಿ ಆಗಬಾರ್ದು ಅನ್ನೋ ಒಂದು ಆಸೆ ನಂದು. ಎಸ್ ಸರ್, ಲಾಸ್ಟ್ ಕ್ವಶನ್. ಹೈಕಮಾಂಡ್ ಮಟ್ಟದಲ್ಲಿ ಕೂಡ ತಮ್ಮ ಒಂದು ಪ್ರಭಾವ ಯಾವ ರೀತಿ ಇರುವಂಥದ್ದು? ನನಗೊಂದು ನೆನಪಿದೆ, ನಾನು ನಿಮ್ಮ ಸಂದರ್ಶನ ಒಂದು ನೋಡ್ತಾ ಇದ್ದೆ, ತಮ್ಮ ಕೈಗೆ ಏನೋ ಒಂದು ಗಾಯ ಆಗಿರುತ್ತೆ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಆಗ್ತೀರಿ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಆಗ್ತೀರಿ. ಅವಾಗ ಸೋನಿಯಾ ಗಾಂಧಿ ಅವರು ನಿಮಗೆ ಬ್ಯಾಂಡೇಜ್ ಹಾಕಿಸ್ಕೊಂಡದನ್ನು ಗಮನಿಸಿ ಕ್ಯಾ ಹುವಾ ಅಂತ ಹೇಳಿ ಏನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅನ್ನುವಂಥ ಮಾತನ್ನು ತಾವು ಹೇಳಿದ್ರಿ. ಆ ಒಂದು ಘಟನೆ ಏನಾಯಿತು ಸರ್? ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಒಂದು ಒಡನಾಟ ಯಾವ ರೀತಿ ಇದೆ ಅಂತ? ಸರ್, ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ. ನಾನು ಆ ಸಂದರ್ಭದಲ್ಲಿ ಬಿದ್ದು ಕೈ ಮುರ್ಕೊಂಡಿದ್ದೆ. ಬಿದ್ದು ಕೈ ಮುರ್ಕೊಂಡಿದ್ದೆ, ಅದು ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು. ಅದರಿಂದ ಕೇಳಿದ್ರು ಹೀಗಾಗಿತ್ತು ಅಂತ ಹೇಳಿದೆ. ಅವಾಗ ಸೋನಿಯಾ ಗಾಂಧಿ ಅವರು ನಮ್ಮನ್ನೆಲ್ಲ ಟೀ ಕುಡಿಸಿ ಎಲ್ಲ ಮಾಡಿ ಭಾಳ ಖುಷಿಯಿಂದ ನಮ್ಮನ್ನು ಬೀಳ್ಕೊಟ್ಟಿದ್ರು. ಅದನ್ನು ಕೂಡ ತಾವು ಅಷ್ಟು ವರ್ಷಗಳ ಕಾಲದ ನಂತರ ನೆನಪಿಟ್ಕೊಂಡಿದ್ದೀರಿ, ಧನ್ಯವಾದಗಳು. ನಾನು ರಾಹುಲ್ ಗಾಂಧಿಯವ್ರ ಜೊತೆಗೂ ಕೂಡ ಭಾಳ ವಿಶ್ವಾಸದ ಪಾದಯಾತ್ರೆ ಆದಾಗ ಅವ್ರ ಜೊತೆಗೆಲ್ಲ ನಡ್ಕೊತ ಹೋಗಿದ್ದೆ. ಪಾದದಲ್ಲಿ ಅವ್ರ ಪಾದಯಾತ್ರೆಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪಾದಯಾತ್ರೆಯಲ್ಲಿ ಕೂಡ ಪಾಲ್ಗೊಂಡಿದ್ವಿ. ಒಟ್ಟಾರೆಯಾಗಿ ನಾನು, ನಮ್ಮ ತಂದೆಯವರು ಆಯ್ತು, ನಮ್ಮ ಅಜ್ಜ ಆಯಿತು, ಎಲ್ಲರೂ ನಾವು ಕಾಂಗ್ರೆಸ್ಸಿನ ಒಂದು ಒಡಂಬಡಿಕೆಯಲ್ಲಿ ಒಂದು ಮನೆತನದಿಂದ ಬಂದು ಇದಾದವರು. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಕಾಂಗ್ರೆಸ್ ಪಕ್ಷದಲ್ಲಿ
ಇವತ್ತು ಎಲ್ಲ ಸ್ಥಾನಮಾನಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಶ್ವನೊಂದಿಗೆ ಮಾತಾಡಿದ್ದಕ್ಕೆ. ಹಾಂ ಸರ್. ಅನೇಕ ರಾಜಕಾರಣಿಗಳ ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ರಾಜಕೀಯ ಸಂದರ್ಶನ ತುಂಬ ವಿಶೇಷವಾಗಿತ್ತು. ಯಾಕಂತಂದ್ರೆ ಈಗಿನ ಮಾತಿನ ಭರಾಟೆಯ ರಾಜಕಾರಣ ವ್ಯವಸ್ಥೆಯಲ್ಲಿ ತಾವೊಬ್ಬರು ಕಾರ್ಮಿಕರಾಗಿ ಕೆಲಸ ಮಾಡ್ಕೊಂಡು ಬಂದು ದನಗಳನ್ನು ಕಾಯ್ದು ಶಾಸಕರಾಗಿ, ಸಚಿವರಾಗಿ, ಈಗ 25ನೇ ಉಪಸಭಾಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ತಮ್ಮ ಮಾತಲ್ಲೇ ಗೊತ್ತಾಗುತ್ತೆ ತಾವು ಯಾವ ರೀತಿ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಿದ್ದೀರಿ ಅಂತ ಹೇಳಿ. ಯಾಕಂತಂದರೆ ಕೊನೆಯ ಸಂದರ್ಭದಲ್ಲಿ ಯಾವುದೇ ರಾಜಕಾರಣಿ ಆಗಲಿ ಅಲ್ಲಿನ ಜನ ನೆನಪಿಟ್ಟುಕೊಳ್ಳುವಂಥದ್ದು ಆ ರಾಜಕಾರಣಿ ಎಷ್ಟು ಐಶ್ವರ್ಯ ಅಂತಸ್ತು ಮಾಡಿದ್ದಾನೆ ಎನ್ನುವುದಕ್ಕಿಂತ ಕ್ಷೇತ್ರಕ್ಕಾಗಿ ಏನೆಲ್ಲ ಕೊಡುಗೆಗಳನ್ನು ಮಾಡಿದ್ದಾನೆ ಎನ್ನುವಂಥದ್ದು ಬಹಳ ನೆನಪಿನಲ್ಲಿ ಇಡುವಂಥದ್ದು ಸರ್. ಹಾಗಾಗಿ ತಮ್ಮ ಕೆಲಸ ಕಾರ್ಯಗಳು ತುಂಬ ಅದ್ಭುತ, ಅಮೋಘ ಎನ್ನುವಂಥದ್ದು. ನಮ್ಮ ವಿಶ್ವನೊಂದಿಗೆ ಸುದೀರ್ಘವಾಗಿ ಮಾತನಾಡಿ ತಮ್ಮ ಅಭಿವೃದ್ಧಿಯ ಕೆಲಸಗಳು, ಪ್ರಸ್ತುತ ರಾಜಕಾರಣದ ವ್ಯವಸ್ಥೆ, ತಮ್ಮ ರಾಜಕೀಯ ಬದುಕಿನ ಪಯಣ ಎಲ್ಲವನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಕೊನೆಯದಾಗಿ ಇನ್ನೊಂದು ಮಾತನ್ನು ನಾನು ಹೇಳಿ ಸರ್, ಹೇಳಬೇಕಾಗಿದೆ. ಖಂಡಿತವಾಗಿ ಹೇಳ್ಬೇಕು. ನಾನು ಸಂತ ಸೇವಾಲಾಲ್ ಅಂತ ನಮ್ಮ ಕುಲದೇವತೆ, ಕುಲ ಗುರುಗಳು, ಅವರು ಹುಟ್ಟಿದ್ದು ಸೂರುಗೊಂಡನ ಕೊಪ್ಪ ಅಂತ ಹೊನ್ನಾಳಿ ತಾಲೂಕು, ಈಗ ನ್ಯಾಮತಿ ತಾಲೂಕು. ನಾನು ಅದರ ಅಧ್ಯಕ್ಷನಾಗಿ ಕಳೆದ 13 ವರ್ಷಗಳಿಂದ 2013ರಿಂದ ಇಲ್ಲಿವರೆಗೂ ನಾನೇ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ. ಆ ಒಂದು ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೂಡ ನಾನು ಮುಜರಾಯಿ ಮಂತ್ರಿ ಆಗಿದ್ದಾಗ ಸಲ್ಲಿಸಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು 100 ಕೋಟಿಗಿಂತ ಹೆಚ್ಚು ಹಣವನ್ನು ಕೊಟ್ಟು ಅದೊಂದು ಪ್ರವಾಸಿ ಸ್ಥಳವನ್ನಾಗಿ ಮಾಡಿ. ನನ್ನೊಂದು ಆಸೆ ಇತ್ತು, ಈ ನಮ್ಮ ಜನಗಳೆಲ್ಲ ಕಬ್ಬು ಕಡಿಲಿಕ್ಕೆ ಹೋಗ್ತಾರೆ, ಕಾಫಿ ಸೀಮೆಗೆ ಹೋಗ್ತಾರೆ, ಮಕ್ಕಳನ್ನು ತಗೊಂಡು ಹೋಗ್ಬಿಡ್ತಾರೆ. ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಆಗಿ ಯಾವ್ಯಾವ ಮಗುವಿನ ಹತ್ರ ಏನೇನು ಇದೆ, ಅವನು ಏನು ಆಗ್ತಾನೋ ಗೊತ್ತಿಲ್ಲ. ಅದಕ್ಕಾಗಿ ನಾನು ಈ ವರ್ಷ ಒಂದು ವಸತಿಯುತ ಶಾಲೆಯನ್ನು ಕೇಳಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅಲ್ಲಿ 1ನೇ ಕ್ಲಾಸಿಗೆ ಅಡ್ಮಿಷನ್ ಆದರೆ ಅಲ್ಲಿ 1ರಿಂದ 5 ಸಮಾಜ ಕಲ್ಯಾಣ ಇಲಾಖೆಯಿಂದ ಶಾಲೆ, ಅಲ್ಲಿ 6ರಿಂದ 12ನೇ ಕ್ಲಾಸಿನವರೆಗೆ ಮೊರಾರ್ಜಿ ದೇಸಾಯಿ ಮಾದರಿಯಲ್ಲಿ ಮತ್ತು ರಾಣಿ ಚೆನ್ನಮ್ಮ ಮಾದರಿಯಲ್ಲಿ ಒಂದು ಶಾಲೆ ತೆಗಿಲಿಕ್ಕೆ 50 ಕೋಟಿ ರೂಪಾಯಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ವರ್ಷದಿಂದಲೇ ಆ ಶಾಲೆ ಕೂಡ ಪ್ರಾರಂಭ ಆಗಿದೆ. ಅಲ್ಲಿ 700 ಜನ ಮಕ್ಕಳಿಗೆ, ಈ ವಲಸೆ ಕೆಲಸಗಾರರ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ತಕ್ಕಂಥದ್ದು. 75% ನಮ್ಮ ಜನಕ್ಕೆ, 25% ಇತರೆ SC ಜನರಿಗೆ ಕೊಡ್ತಕ್ಕಂಥ ಒಂದು ಅವಕಾಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಬಲಿ ಕೊಡ್ತಕ್ಕಂಥ ಒಂದು ಪದ್ಧತಿ, ಸೇವಾಲಾಲ್ರ ದೇವತೆ, ಅವರ ಆರಾಧ್ಯ ದೇವತೆ ಮಾರಿಕಾಂಬ, ಸಿರ್ಸಿ ಮಾರಿಕಾಂಬ, ಅವರ ವರದಿಂದ ಅವರು ಹುಟ್ಟಿದ್ದಾರೆ ಅಂತ ಒಂದು ಹೇಳ್ತಾರೆ. ಆದ್ದರಿಂದ ಮಾರಿಕಾಂಬಗೆ ಬಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ನಾನು ಹೋದ ಮೇಲೆ ಇವತ್ತು ಆ ಬಲಿಯನ್ನು ನಿಲ್ಲಿಸಿದ್ದೇನೆ. ಎಲ್ಲ ದೃಷ್ಟಿಯಿಂದ ಅಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಕೌಶಲ್ಯ ಅಭಿವೃದ್ಧಿ, ಬೇರೆ ಬೇರೆ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಧಾರ್ಮಿಕವಾಗಿ ಜನರಿಗೆ ನಂಬಿಕೆಯನ್ನು ಇಟ್ಕೊಂಡಿರ್ಬೇಕು ವಿನ ಅದಕ್ಕೆ ಮೌಢ್ಯಗಳನ್ನು ಸೇರಿಸಬಾರ್ದು ಅಂತ ಹೇಳಿ ಇವತ್ತು ಆ ಕ್ಷೇತ್ರವನ್ನು ಭಾಳ ಸುಂದರವಾದ ಪ್ರವಾಸಿ ಸ್ಥಾನವನ್ನಾಗಿ ಮಾಡಿದ್ದೇವೆ. ಆದ್ದರಿಂದ ನಾನು ಸಮುದಾಯದ ಪರವಾಗಿ, ನಾನು ಒಬ್ಬ ಶಾಸಕನಾಗಿ ಅನ್ನೋದಕ್ಕಿಂತ, ಮಂತ್ರಿಯಾಗಿದ್ದೆ ಅನ್ನೋದಕ್ಕಿಂತ ಅಲ್ಲಿ ಮಾಡಿರ್ತಕ್ಕಂಥ ಸೇವೆ ನಿರಂತರ. ಅಲ್ಲಿ ಎಲ್ಲ ಸಮುದಾಯದವರು, ಶೂದ್ರರಿಂದ ಹಿಡಿದು ಬ್ರಾಹ್ಮಣರಿಂದ ಹಿಡಿದು ಎಲ್ಲರೂ ಬಂದು ಅಲ್ಲಿ ಇದ್ಕೊಂಡು ಹೋಗ್ತಾರೆ, ಖುಷಿ ಪಡ್ತಾರೆ. ರೆಸಿಡೆನ್ಷಿಯಲ್ ಶಾಲೆ ಮಾಡಿದ್ದೇವೆ. ಅನೇಕ ಅಲ್ಲಿ ಪ್ರೊಡಕ್ಷನ್, ಕರೆಂಟ್ ಸೋಲಾರ್ ಪ್ರೊಡಕ್ಷನ್ ಮಾಡೋಕ್ಕೂ ಈಗ ಪ್ರಾರಂಭ ಮಾಡಿದ್ದೇವೆ. ಆಮೇಲೆ ಬಟ್ಟೆಗಳನ್ನು, ನಮ್ಮ ಕಸೂತಿ, ನಮ್ಮ ತಾಂಡ ಜನ ಉಟ್ಕೊಳ್ತಕ್ಕಂಥ ಬಟ್ಟೆಗಳನ್ನು ಫಾರಿನ್ನಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಆ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಸಂವಿಧಾನದ ಬಗ್ಗೆ ತಿಳುವಳಿಕೆ ಹೇಳೋದು, ಜನಾಂಗದ ಬಗ್ಗೆ ತಿಳುವಳಿಕೆಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಈಗ ನಡೆದಿದೆ, ಅದು ಕೂಡ ನಡೆದಿದೆ. ಸಾವಿರಾರು ಜನರಿಗೆ ಮದ್ಯ ಕುಡಿತಾರೆ, ನಮ್ಮ ಜನ ಮದ್ಯ ಕುಡಿತಾರೆ, ಅದರಿಂದ ಭಾಳ ಹಾಳಾಗ್ತಾರೆ. ಅಲ್ಲಿ ಒಂದು ಸಂಪ್ರದಾಯ, ಶಬರಿ ಮಾದರಿಯಲ್ಲಿ ಶಬರಿಗೆ ಹೋಗ್ತಾರೆ ಜನ, ಮಾಲೆ ಹಾಕ್ಕೊಂಡು ಹೋಗ್ತಾರೆ. ಅದೇ ರೀತಿಯಲ್ಲಿ ಮಾಲೆ ಹಾಕ್ಕೊಂಡು ನಡ್ಕೊತ ಬರ್ತಾರೆ. ಅಲ್ಲಿ ಬಂದವರು ಮದ್ಯವನ್ನು ಸಂಪೂರ್ಣವಾಗಿ ಬಿಡುತ್ತಾರೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ. ಇವತ್ತು 100ಕ್ಕೆ
80ರಷ್ಟು ಜನ ನಮ್ಮರು ಮದ್ಯದಿಂದ ದೂರಿದ್ದಾರೆ. ಮತ್ತು ಯಾರು ಕುಡಿತಾರೆ ಅವ್ರಿಗೆ ಧರ್ಮಸ್ಥಳದ ಸಹಯೋಗದೊಂದಿಗೆ ಒಂದು ಮದ್ಯವರ್ಜನ ಶಿಬಿರ ಅಂತ ಮಾಡ್ತೀವಿ. ಅಲ್ಲಿ ಅದ್ರ ಮದ್ಯ ಕುಡಿಸೋದನ್ನು ಕೂಡ ಬಿಡಿಸ್ತಾ ಇದ್ದಾರೆ. ಒಟ್ಟಾರೆಯಲ್ಲಿ ಗೋಶಾಲೆ ಮಾಡಿದ್ದೀವಿ, ಆಮೇಲೆ ITI ಕಾಲೇಜ್ ಮಾಡಿದ್ದೀವಿ, ಈಗ ಈ ಶಾಲೆ ಮಾಡಿದ್ದೀವಿ. ಮತ್ತು ಅನೇಕ ರೀತಿಯ ಸಂಪ್ರದಾಯಗಳತ್ತ ಹೋಗಿದೆ. ನಮ್ಮ ಜನ ಒಂದು ಸಂಸ್ಕೃತಿಯ ಕಡೆಗೆ ಹೋಗ್ಬೇಕು ಅನ್ನೋದನ್ನು ನನ್ನ ಒಂದು ಆಸೆ ಇತ್ತು. ಅದನ್ನು ಸರಿಯಾದ ರೀತಿಯಿಂದ ನಡೆದಿದೆ. ಭಾಳ ಜನ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ. ನನ್ನದನ್ನು ನೋಡಿ ನಮ್ಮ ಸೇವಾಲಾಲರು ಮಹಾರಾಷ್ಟ್ರದೊಳಗೆ ಪೌರಾಗಢ ಅಂತ ಇದೆ, ಅವರು ಅಲ್ಲಿ 600 ಕೋಟಿ ರೂಪಾಯಿ ಆ ಸರ್ಕಾರ ಕೊಡುತ್ತದೆ. ಅಲ್ಲಿ ಭಾಳ ದೃಷ್ಟಿಯಲ್ಲಿ ಈ ನನಗಿಂತ 10 ಪಟ್ಟು ಹೆಚ್ಚಿಗೆ ಮಾಡಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದು ಅದರ ಉದ್ಘಾಟನೆ ಕೂಡ ಮಾಡ್ತಾರೆ. ಧಾರ್ಮಿಕವಾಗಿ ಜನರಿಗೆ ನಾವು ಒಂದು ಒಳ್ಳೆಯ ಉದ್ದೇಶದಿಂದ ಅವರಿಗೆ ಪಾಠ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನನಗೆ ತುಂಬ ನೆಮ್ಮದಿ ಇದೆ. ಅದು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಈ ಒಳ ಮೀಸಲಾತಿ ಬಗ್ಗೆ ಒಂದು ಸ್ವಲ್ಪ ನಮ್ಮಲ್ಲಿ ಗೊಂದಲ ಇತ್ತು. ಅದು ಕೂಡ ಮೊನ್ನೆ ಎಲ್ಲರ ಜೊತೆಗೂ ಸೇರಿಕೊಂಡು ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾದೇವಪ್ಪನವರು, ನಮ್ಮ ಹೋಮ್ ಮಿನಿಸ್ಟ್ರು, ಸಮಾಜ ಕಲ್ಯಾಣ ಇವರು ನಮ್ಮ ಯಾರೋ ಅಬಕಾರಿ ಸಚಿವರಾದಂಥ ತಿಮ್ಮಾಪುರವರು, ಮುನಿಯಪ್ಪನವರು, ನಾವೆಲ್ಲರೂ ಸೇರಿ ಎಲ್ಲರಿಗೂ ತೃಪ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು 20-25% ಎಲ್ಲ ಸಮುದಾಯದಲ್ಲಿ ಇದು ಇರ್ತದೆ. ಅದನ್ನು ಕೂಡ ನಾವು ಸರಿ ಮಾಡಿದ್ದೇವೆ. ಒಟ್ಟಾರೆಯಾಗಿ ಸಮುದಾಯವನ್ನು ಎಲ್ಲರೂ ಪ್ರೀತಿಸುವಷ್ಟು ಕೆಲಸವನ್ನು ಮಾಡಿದ್ದೇವೆ. ಸ್ವಲ್ಪ ತೊಂದರೆ ಆಗಿದೆ ಅಂತ ನಮ್ಮಲ್ಲಿ ಕೂಗಿದೆ, ಆದರೂ ಮುಂದಿನ ದಿನಗಳಲ್ಲಿ ಅದು ಕೂಡ ಸರಿ ಹೋಗ್ತದೆ ಅನ್ನೋ ಭರವಸೆನೂ ಕೂಡ ನನಗಿದೆ. ಅದನ್ನು ಕೂಡ ಮಾಡಿದ್ದು ನಮಗೆ ಸಂತೋಷ ಆಗಿದೆ. ಎಸ್ ಸರ್, ಥ್ಯಾಂಕ್ ಯು. ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಹೀಗೆ ಮುಂದುವರಿಯಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರು, ಇದಾಗಿತ್ತು ರುದ್ರಪ್ಪ ಲಮಾಣಿ ಸರ್ ಅವರ ವಿಶೇಷ ಸಂದರ್ಶನ. ರುದ್ರಪ್ಪ ಲಮಾಣಿ ಸರ್ ಅವರು ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಅಪರೂಪದ ರಾಜಕಾರಣಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಡೈಲಾಗ್ ರಾಜಕಾರಣದ ವ್ಯವಸ್ಥೆಯಲ್ಲಿ ಇಂತಹ ಅಭಿವೃದ್ಧಿ ಹರಿಕಾರರು ಭಗೀರಥ ಎಂದೆನಿಸಿಕೊಂಡಿರ್ತಕ್ಕಂಥವ್ರು, ಅವರ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿಯ ಪರ್ವವನ್ನೇ ಕಟ್ಟಿರುವಂತಹವರು ರುದ್ರಪ್ಪ ಲಮಾಣಿ ಸರ್ ಅವರು. ಹಾಗಾಗಿ ಇಂತಹ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿ ನಮ್ಮ ರಾಜ್ಯಕ್ಕೆ ಸಿಕ್ಕಿರುವುದು ತುಂಬಾ ಅಪರೂಪ ಎನ್ನುವಂತಹ ಮಾತನ್ನು ಹೇಳ್ತಾ, ಅವರ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಯಲಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.